ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸ್ಟೈಲ್ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಮತ್ತು ಸಾಗು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ನೋಡಿ. ಮೊದಲು ರಾತ್ರಿನೇ ನಾವು ಅಕ್ಕಿನ ನೆನೆಸಿಟ್ಕೋಬೇಕು. 1 ಕಪ್ ಅಕ್ಕಿ ನೆನೆಸಿಟ್ಟಿದ್ದೀನಿ. ಇದು ಒಂದು 2-3 ಜನಕ್ಕೆ ಆರಾಮಾಗುತ್ತೆ. ಬೆಳಗ್ಗೆ ಎದ್ದು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ರಾತ್ರಿನೇ ಗ್ರೈಂಡ್ ಮಾಡಿ ಇಟ್ಕೋಬಾರ್ದು, ಬೆಳಗ್ಗೆ ಮಾಡಬೇಕಾದ್ರೆ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಅದನ್ನ ಸಾಫ್ಟಾಗಿ ರುಬ್ಕೊಂಡು ಅದಕ್ಕೆ ಇವಾಗ ನೀರು ಮಿಕ್ಸ್ ಮಾಡ್ತಿದ್ದೀನಿ. ಜಾಸ್ತಿ ನೀರು ಮಿಕ್ಸ್ ಮಾಡಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಆವಾಗಲೇ ನೀರು ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಜಾರಿಗೆ ಕಾಯಿ ತುರಿ, ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಒಂದು ಅರ್ಧ ಚಕ್ಕೆ, ಒಂದು 2 ಲವಂಗ, ಹಾಗೆ ಸೋಂಪು, ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 2 ಸ್ಪೂನ್ ಕಡಲೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಕಲರ್ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೀರು ಹಾಕ್ಕೊಂಡು. ಇದಕ್ಕೆ ಒಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಇದು ಫುಲ್ ಕಂಪ್ಲೀಟಾಗಿ ಬೇಯೋವರೆಗೂ ಇದೇ ಥರ ಬೇಯಿಸ್ತಾ ಇರಬೇಕು. ಮಸಾಲಾನ ನಾವು ಲಾಸ್ಟಿಗೆ ಹಾಕಬೇಕು, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೋಡಿ. ಇವಾಗ ಫುಲ್ ಬೆಂದಿದೆ. ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಅದನ್ನು ಒಂದು 5 ಮಿನಿಟ್ಸ್ ಕುದಿಯೋಕೆ ಬಿಡಬೇಕು. ನೀರು ಅಷ್ಟೇ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನೀರು ದೋಸೆ ಮಾಡೋಣ ಬನ್ನಿ. ನೀರು ದೋಸೆಗೆ ಅಂತ ಸ್ಪೆಷಲ್ ತವ ಇರುತ್ತೆ, ಅದು ನಮ್ಮ ಮನೇಲಿಲ್ಲ. ನಾರ್ಮಲ್ ದೋಸೆ ತವಾದಲ್ಲೇ ನಾನು ಟ್ರೈ ಮಾಡ್ತಿದ್ದೀನಿ. ಇದರಲ್ಲೂ ಚೆನ್ನಾಗೇ ಬರುತ್ತೆ ನೋಡಿ. ಅಂದರೆ ಸ್ವಲ್ಪ ಕಲರ್ ಆ ಕಲರ್ ಬರಲ್ಲ ಅಷ್ಟೇ. ಆ ದೋಸೆ ತವಾದಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಟೇಸ್ಟ್ ಮಾತ್ರ ಸೇಮ್ ಹಂಗೆ ಬರುತ್ತೆ, ಬಟ್ ನೋಡೋಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಒಂದು ಪ್ಲೇಟ್ ಮುಚ್ಚಿ ಇದನ್ನು ಬೇಯೋಕೆ ಬಿಟ್ಟರೆ ನೋಡಿ, ಈ ಥರ ಪೇಪರ್ ಥರ ಕಾಣಿಸುತ್ತೆ. ಎಷ್ಟು ಸಾಫ್ಟಾಗಿತ್ತು ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡೋಕ್ಕೆ ಸ್ವಲ್ಪ ಆ ಥರ ಕಾಣಿಸ್ತಿಲ್ಲ ಅಷ್ಟೇ, ಬಟ್ ಟೇಸ್ಟ್ ಅಂತೂ ಸೇಮ್ ಮಂಗಳೂರು ಸ್ಟೈಲ್ ನೀರು ದೋಸೆ ಥರನೇ ಇದೆ ನೋಡಿ. ಇವಾಗ ತಣ್ಣಗಾದ್ಮೇಲೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಫುಲ್ಲು ಬಿಡಿ ಬಿಡಿಯಾಗಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.